ಯಡಿಯೂರಪ್ಪ ವಿಡಿಯೋ ವೈರಲ್ ಆಗಬಾರ್ದಿತ್ತು. ಅನರ್ಹರಿಂದಲೇ ಯಡಿಯೂರಪ್ಪ ಸಿಎಂ ಆಗಿದ್ದು ನಿಜ ಅಂತ ಬಿಜೆಪಿ ನಾಯಕರೊಬ್ಬರು ಮಾತನಾಡಿದ್ದಾರೆ. ಅವರು ಯಾರು ಅಂದ್ರೆ ವಿ ಸೋಮಣ್ಣ ಅವರು. ಶಿಸ್ತಿನ ಪಕ್ಷದಲ್ಲಿ ಈ ರೀತಿ ಆಗಿದ್ದು ಸರಿಯಲ್ಲ ಅಂತ ಕೂಡ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಬಿಎಸ್ವೈ ಅಸಹಾಯಕತೆ ಬಗ್ಗೆ ಸಚಿವ ವಿ ಸೋಮಣ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಸತಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ರೆಕಾರ್ಡ್ ಮಾಡಿ ವೈರಲ್ ಮಾಡಿರುವುದು ನೋವು ತಂದಿದೆ. ಈ ಕೇಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಬಿಎಸ್ವೈ ವಿಡಿಯೋ ವೈರಲ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಅನರ್ಹ ಶಾಸಕರ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗ್ತಿದ್ದಂತೆ ಈಗ ವಸತಿ ಸಚಿವರಾಗಿರುವಂತಹ ಸೋಮಣ್ಣ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಯಡಿಯೂರಪ್ಪ ಅವರು ಹೇಳಿರುವಂತದ್ರಲ್ಲಿ ಸತ್ಯ ಇದೆ. ಇಲ್ಲಿ ಅನರ್ಹರಿಂದಲೇ ಬಿಜೆಪಿ ಸರ್ಕಾರ ಬಂದಿದ್ದಂಥದ್ದು. ಇನ್ನೊಂದ್ ಕಡೆ ರೆಕಾರ್ಡ್ ಮಾಡಿ ವಿಡಿಯೋವನ್ನ ಏನ್ ಬಿಡ್ಲಾಗಿದೆ ಅದಕ್ಕೂ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಈಗ ಆಗ್ಬಾರ್ದಿತ್ತು, ಆದ್ರೆ ಆಗಾಗಿರೋದು ನಿಜಕ್ಕೂ ದುರಂತ. ಇದನ್ನ ಬಿಜೆಪಿ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಅಂತ ಕೂಡ ಸೋಮಣ್ಣ ಅವರು ಮಾತನಾಡಿದ್ದಾರೆ. ನನಗೇನು ಮುಖ್ಯಮಂತ್ರಿಗಿರಿ ಬೇಕಾಗಿಲ್ಲ ರೀ. 3 ಬಾರಿ 4 ಬಾರಿ ಆಗಿದ್ದೆ ಮುಖ್ಯಮಂತ್ರಿಗಿರಿ ನೋಡಿದ್ದೇನೆ. ರಾಜ್ಯ ಸರ್ಕಾರ ಬಂದು ಬಿಜೆಪಿ ಸರ್ಕಾರ ಬಂದು ರಾಜ್ಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆ ಇನ್ನೇನಿದೆ ವೈಯಕ್ತಿಕವಾಗಿ. ನೀವು ಮಾತನಾಡಿದಂತ ದಾಟಿ ಮಾತ್ರ 4 ಗೋಡೆ ಮಧ್ಯೆನೇ ಇದೆ. ದಯವಿಟ್ಟು ನಿಮ್ ಕೈ ಮುಗಿದು ನಾನು ವಿನಂತಿ ಮಾಡ್ತೇನೆ. ಬಹುಶಃ ನಾನೇ ಅಪರಾಧ ಮಾಡಿದೆ ಅಂತ ಕಾಣುತ್ತೆ. ಅವನ್ನೆಲ್ಲ ನಂಬಿಸಿ ಮುಖ್ಯಮಂತ್ರಿ ಕುರ್ಚಿ ಕುಂತ್ಕೊಂಡು ನಾನು ಅಪರಾಧ ಮಾಡಿದ್ದೀನಿ ಅಂತ ಈಗ ಅನಿಸ್ತಾ ಇದ್ದೇನೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಈ ತರ ಒನ್ ಸೈಡೆಡ್ ಮಾತನಾಡೋದ್ರಲ್ಲ ನೀವು 2 ಕ್ಷೇತ್ರದ ಬಗ್ಗೆ. ಐ ನೆವರ್ ಎಕ್ಸ್ಪೆಕ್ಟೆಡ್. ಐ ಆಮ್ ವೆರಿ ಸಾರಿ. ಯಾರನ್ನು ತೃಪ್ತಿಪಡಿಸಕ್ ಮಾತಾಡಿದ್ರಿ ನೀವು? ಹಿಂದೆಂದೂ ನಾನು ಕಳೆದ ರಾಜ್ಯದ ಅಧ್ಯಕ್ಷನಾದಾಗ ಅವತ್ತಿಂದ ಇವತ್ತು ಈ ಮಾತುಗಳನ್ನ ಮಾತಾಡಿದ್ದೀನಿ. ಇವತ್ತು ನನಗಾಗಿರುವಂತ ನೋವು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದ್ದೀನಿ. ತಿಳಿಸ್ತೀವಿ ಕೇಂದ್ರಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ. ಅವ್ರು ಏನ್ ತೀರ್ಮಾನ ತಗೊಂತಾರೆ ಫೈನಲ್ ಆಗಿ ಅವ್ರ ತೀರ್ಮಾನ ಅಂತಿಮ. ನಿಮ್ ಕೈ ಮುಗಿತೀನಿ. ಅಟ್ಲೀಸ್ಟ್ ಹೊರಗಡೆ ಮಾತ್ರ ಒಂದು ಶಬ್ದ. ಅನರ್ಹ ಶಾಸಕರು ಅನ್ನೋದಕ್ಕಿಂತ ಆ ಪಕ್ಷದಲ್ಲಿದ್ದಂಥ ಒಂದು ಅವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡು ಅವರು ಮನನೊಂದು ಅವ್ರು ರಾಜೀನಾಮೆ ಕೊಟ್ಟಿದ್ದರಿಂದ ನಾವು ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಒಂದು ರೀತಿ ಆಗಿದೆ ಅನ್ನೋದು ನಮ್ಮ ಭಾವನೆ ಇತ್ತು. ಅದು ನಾವೆಲ್ಲ ಕೂಡ ಪುಷ್ಟಿ ಕೊಟ್ಟಿದ್ದೇವೆ. ಆದರೆ ಅದನ್ನು ಈ ರೀತಿಯಾಗಿ ತಿರ್ತಕ್ಕಂಥದ್ದು ಮತ್ತೊಂದು ಮಾಡೋದು ಇದು ಯಾರಿಗೂ ಕೂಡ ಒಳ್ಳೆಯದಲ್ಲ. ಮುಖ್ಯಮಂತ್ರಿಗಳೇನು ಅವ್ರು ನೋವನ್ನು ತೋಡ್ಕೊಂಡಿದ್ದಾರೆ ಅದು ಕೂಡ ವೈರಲ್ ಆಗಬಾರ್ದಾಗಿತ್ತು. ಆಗಿರ್ತಕ್ಕಂಥದ್ದು ನನಗಂತೂ ನನ್ನ 40 ವರ್ಷದ ಅನುಭವದಲ್ಲಿ ಇಂಥ ವ್ಯವಸ್ಥೆಯನ್ನು ನಾವು ಪಕ್ಷ ಶಿಸ್ತಿನ ಪಕ್ಷ, ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ, ಇದನ್ನು ಪಕ್ಷದ ಹೈಕಮಾಂಡ್ ಲೆವೆಲ್ನಲ್ಲಿ ವರಿಷ್ಠರು ಚಿಂತನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ವಿರೋಧ ಪಕ್ಷಗಳಿಗೆ ಹತ್ತಿರವಾಗ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪನವರು. ಯಾಕೆಂದ್ರೆ ನಿನ್ನೆ ಒಂದು ಫಂಕ್ಷನ್ ನಲ್ಲಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರನ್ನ ಹೋಗಿ ಭೇಟಿಯಾಗಿದ್ರು, ಮಾತನಾಡಿದ್ರು. ಇಂದು ರಾಮಲಿಂಗಾರೆಡ್ಡಿ ಅವರು ಭೇಟಿಯಾಗಿ ಸಿಎಂ ನಿವಾಸಕ್ಕೆ ತೆರಳಿ ಮಾತನಾಡಿರುವಂತದ್ದು, ಚರ್ಚೆಯನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ನ ನಾಯಕ. ನೆರೆ ವಿಚಾರದಲ್ಲಿ ಸಿಎಂಗೆ ಕೇಂದ್ರ ಸಹಕಾರ ಕೊಟ್ಟಿಲ್ಲ. ಕೇಂದ್ರ ಸಹಕಾರ ಕೊಟ್ಟಿದ್ರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳ್ತಾ ಸಿಎಂ ಬಿಎಸ್ವೈ ಪರವಾಗಿ ರಾಮಲಿಂಗಾರೆಡ್ಡಿ ಅವರು, ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಡಿಯೂರಪ್ಪನವರ ವಿರುದ್ಧ, ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ನಿನ್ನೆ ಅಷ್ಟೇ ಮಾಧ್ಯಮ ಸಂವಾದದಲ್ಲಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿದೆ ಬಿಜೆಪಿ ಸರ್ಕಾರ ಅಂತ ಹೇಳ್ತಾ ಇದ್ರು. ಆದ್ರೆ ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಯಡಿಯೂರಪ್ಪನವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಯಡಿಯೂರಪ್ಪನವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರಿಗೆ ಕೇಂದ್ರ ಸಹಕಾರ ಕೊಟ್ಟಿದ್ದೇ ಆಗಿದ್ದಲ್ಲಿ ಎಲ್ಲ ರೀತಿಯಾದಂತ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಪಾಪ ರಾಜ್ಯ ಸರ್ಕಾರ ಏನ್ ಮಾಡ್ಲಿಕ್ಕಾಗತ್ತೆ ಕೇಂದ್ರ ಅಸಹಕಾರ ಕೊಟ್ಟಂತ ಸಂದರ್ಭದಲ್ಲಿ ಅಂತ ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಒಂದು ಫಂಕ್ಷನ್ ಸಂದರ್ಭದಲ್ಲಿ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವತ್ತು ರಾಮಲಿಂಗಾರೆಡ್ಡಿ ಅವರು ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಮಾತನಾಡಿದ್ದಾರೆ. ಈಗ ಕೇಂದ್ರ ಸಹಕಾರ ಕೊಟ್ಟಿದ್ರೆ ಏನಾಗ್ತಿತ್ತು, ರೈತರ ಸಮಸ್ಯೆಗಳು ಇನ್ನೂ ಸ್ವಲ್ಪ ಕಡಿಮೆ ಆಗ್ತಿತ್ತು. ಈ ಬರ ಪರಿಹಾರ ಇದರಲ್ಲಿ ಮಲ್ತಾಯಿ ಧೋರಣೆ ತೋರಿಸಿದ್ರು.
ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗಿದೆ. ಏನಾಗಿದೆ, ಎಲ್ಲ ಹಣವನ್ನು ರಾಜ್ಯ ಸರ್ಕಾರನೇ ಭರಿಸಬೇಕು. ಇಂಥ ಸಮಯದಲ್ಲಿ ಯಾವುದು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬೆಂಬಲ ಕೊಡ್ತಾ ಇದ್ದರೆ ಯಾವ ಸರ್ಕಾರನೂ ಏನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಕೇಂದ್ರ ಸರ್ಕಾರ ಕೊಡದೇ ಇರೋದ್ರಿಂದ ಇವರು ಕೂಡ ಕೆಟ್ಟ ಹೆಸರು ಬಂತು. BJP ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬಂತು. ಕೇಂದ್ರ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತೇಳಿ ಕೆಟ್ಟ ಹೆಸರು ಕೂಡ ಬಂತು. ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ CM ಅವರು HDK ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ರು ಮುಖಾಮುಖಿ ಆಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಈಗ ನಾನು ಬಂದು ಮೀಟ್ ಮಾಡ್ತೀನಿ, ಅವರು ಎಲ್ಲ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತಾಡಿರ್ಬೋದು, ತಪ್ಪೇನಿದೆ ಅಲ್ವಾ? ರಾಜಕೀಯವಾಗಿ ಏನಾದ್ರು ಚರ್ಚೆಗಳಾಯ್ತು ಸರ್? ಇಲ್ಲ ಛೇ ಅಲ್ಲ, 10 ಜನ ಕೂತಿದ್ರು. ಕ್ಷೇತ್ರದ್ದು ಬಿಟ್ಟರೆ ರಾಜಕೀಯದ ವಿಚಾರನೇ ಇಲ್ಲಿ ಬರಲಿಲ್ಲ, ಪ್ರಸ್ತಾಪನೆ ಬರಲಿ. ಎಲ್ಲ ಕೂತಿದ್ರು, ಎಲ್ಲ ಬೇರೆಯವರೆಲ್ಲ ಕೂತಿದ್ರು. ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರು, ಅವರಿಗೆ ಅಂಕಿಅಂಶಗಳು ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಬೈ ಎಲೆಕ್ಷನ್ ನಿಂದ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ಸ್ವಾಭಿಮಾನ ಮತ್ತು ಕಾರ್ಯಕರ್ತರಿಗಾಗಿ ಚುನಾವಣೆ ಅಂತ ಬಿಜೆಪಿಗೆ ಮತ್ತೊಮ್ಮೆ ಸವಾಲೆಸ್ತಿದ್ದಾರೆ ಶರತ್ ಬಚ್ಚೇಗೌಡ. ಸಂಸದ ಬಚ್ಚೇಗೌಡರ ಪುತ್ರ ಶರತ್ ಬಚ್ಚೇಗೌಡ ಹೊಸಕೋಟೆಯಲ್ಲಿ ನಾನು ನಿಂತೇ ನಿಲ್ತೀನಿ, ಬೈ ಎಲೆಕ್ಷನ್ ಇಂದ ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ ಅಂತ ಈಗ ಮತ್ತೊಮ್ಮೆ ಸವಾಲನ್ನ ಹಾಕಿದ್ದಾರೆ. ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಶರತ್ ಬಚ್ಚೇಗೌಡ. ಬಿಜೆಪಿ ಕಟ್ಟಿ ಬೆಳೆಸುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗಿದೆ. ಈಗ ಅದೇ ಬಿಜೆಪಿಯಿಂದ ಟಿಕೆಟ್ ವಂಚನೆ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಬಹಿರಂಗ ಸಭೆಯಲ್ಲೇ ಹೊಸ ಚಿಹ್ನೆಯನ್ನ ತೋರಿಸಿ ಸವಾಲನ್ನ ಎತ್ತಿದ್ದಾರೆ ಶರತ್ ಬಚ್ಚೇಗೌಡ. ಏನಾಗ್ಬೋದು, ಏನೇನು ಬೆಳವಣಿಗೆ ಆಗ್ಬೋದು ಅಂತ ಒಂದು ಕುತೂಹಲ ಎಲ್ಲರಿಗೂ ಕಾಡ್ತಾ ಇದೆ. ನಾನು ಈ ವೇದಿಕೆ ಮೂಲಕ ನಮ್ಮಲ್ಲೆಲ್ಲರಿಗೂ ಇರ್ತಕ್ಕಂಥ ಏನೇನು ಡೌಟ್ ಇರ್ಬೋದು ಒಂದು ನಾನು ಸ್ಪಷ್ಟ ಮಾಡ್ತೀನಿ. ಡಿಸೆಂಬರ್ 5ನೇ ತಾರೀಕು ಎಲೆಕ್ಷನ್ಗೆ 100 ನಾನು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ನಮ್ಮ ತಾಲೂಕಿನ ಸ್ವಾಭಿಮಾನ ಏನಿದೆಯೋ, ನಮ್ಮ ತಾಲೂಕಿನ ಸ್ವಾಭಿಮಾನ ಉಳಿಸ್ಕೋಬೇಕಾಗಿದೆ. ಇವತ್ತು ಯಾರು ಪಕ್ಷ ಕಟ್ಟಿದರೋ, ಯಾರು ಬಿಜೆಪಿ ಪಕ್ಷದಲ್ಲಿ 3-4 ಸಾವಿರ ವೋಟ್ ಇದ್ದಾಗಿದ್ದ ಅದನ್ನ ಕಟ್ಟಿ ಬೆಳೆಸಿ ಬೆವರು ರಕ್ತ ಸುರಿಸಿ ಪೊಲೀಸ್ ಸ್ಟೇಷನ್ಗೆ ಕೇಸ್ ಹಾಕಿಸ್ಕೊಂಡು ಕೋರ್ಟ್ಗಳು ಅಲ್ಲಾಡು ಎಂತ ಯಾವ ಕಾರ್ಯಕರ್ತರು ಇವತ್ತು ಆ ಪಕ್ಷ ಕಟ್ಟಿದ್ರು, ಇವತ್ತು ಅದೇ ಪಕ್ಷದ ಕಾರ್ಯಕರ್ತರಿಗೆ ವಂಚನೆ ಆಗಿ ಇವತ್ತು ಸೀಟ್ ಸಿಗ್ತಾರೆ. ಎಲ್ಲ ಕಡೆ ಹೋಗಿ ನಾವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಪ್ರಚಾರ ಮಾಡಿ ನಾವು ನಮ್ಮ ಚಿಹ್ನೆನ ಎಲ್ಲರಿಗೂ ಗುರುತು ಮಾಡ್ಕೊಂಡು ಬರ್ತಿರೋ, ನಾನು ತಮ್ಮಲ್ಲೆಲ್ಲ ಕಳಕಳಿಯಾಗಿ ಮನವಿ ಮಾಡಿದ್ದೀನಿ ಅಂದ್ರೆ ತಾವೆಲ್ಲ ಈ ಬಾರಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಗ್ರಾಮ ಪಂಚಾಯತಿ ಚುನಾವಣೆ, ಶರತ್ ಬಚ್ಚೇಗೌಡರು ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಆ ನಿಟ್ಟಿನಲ್ಲಿ ಮಾಡಿ ಗುರುತನ್ನ ಎಲ್ಲರಿಗೂ ಪ್ರಚಾರ ಮಾಡ್ಬೇಕಾಗ್ತದೆ, ಎಲ್ಲರಿಗೂ ಗುರುತು ಮಾಡ್ಕೊಡ್ಬೇಕಾಗ್ತಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಟಿಪ್ಪು ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರೇ ಮಾತನಾಡಿ ಅಂತ ಕೈ ನಾಯಕರೊಬ್ರು ಇಲ್ಲಿ ಕಾಂಗ್ರೆಸ್ ನಾಯಕರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಾಕಿರ್ ಸನದಿ ಪತ್ರವನ್ನ ಬರೆದಿರುವಂತದ್ದು. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಂದ್ರೆ ಪತ್ರವನ್ನ ಬರೆದಿದ್ದಾರೆ. ಟಿಪ್ಪು ಜಯಂತಿ ಬೇಕು ಅಂತ ಜನತೆ ಯಾವತ್ತೂ ಕೇಳಿರ್ಲಿಲ್ಲ, ನೀವೇ ಟಿಪ್ಪು ಜಯಂತಿ ಆಚರಣೆ ಶುರು ಮಾಡಿದ್ರಿ, ಈಗ ಉತ್ತರ ಕೊಡಿ ಅದಕ್ಕೆ. ಟಿಪ್ಪು ವಿಚಾರದಲ್ಲಿ ಕೈ ನಾಯಕರು ಮೌನ ಮುರಿಬೇಕು ಅಂತ ಸನದಿ ಇದೇ ಸಂದರ್ಭದಲ್ಲಿ ಪತ್ರದಲ್ಲಿ ಒತ್ತಾಯವನ್ನ ಮಾಡಿರುವಂತದ್ದು. ಕಾರ್ಯಕಾರಿ ಸಭೆ ಕರೆದು ಚರ್ಚಿಸಿ ನಿರ್ಧಾರಕ್ಕೆ ಬನ್ನಿ, ಇದೇ ವಿಚಾರ ಹಿಡಿದು ಬಿಜೆಪಿ ಬೈ ಎಲೆಕ್ಷನ್ ಗೆಲ್ಲುತ್ತೆ, ಹುಷಾರ್ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಳ್ಳಿ ಅಂತ ಕಾಂಗ್ರೆಸ್ಗೆ ಶಾಕಿರ್ ಸನದಿ ಅವರು ಪತ್ರವನ್ನ ಬರೆದಿದ್ದಾರೆ. ಸ್ವತಃ ಪ್ರಧಾನ ಕಾರ್ಯದರ್ಶಿ ಶಾಕಿರ್ ಸನದಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನಂತ ಪತ್ರ ಬರೆದಿದ್ದೀರಾ ಸರ್ ನೀವು? ನಮ್ದು ನಾವೆಲ್ಲ ಈಗ MLA MP ಆದವರೆಲ್ಲ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ನಾವೆಲ್ಲ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಇದ್ದಾಗ ಬಿಜೆಪಿ ಅವರಿಗೆ ಅಷ್ಟೇ ಪವರ್ ಇಲ್ಲ. ಸಂವಿಧಾನದಲ್ಲಿ ಏನಾದ್ರೂ ಹೇರ್ಪೇರ್ ಆದ್ರೆ ನಮ್ ಜನನು ಅದಕ್ಕೆ ಅಷ್ಟೇ ಈಕ್ವಲಿ ರಿಯಾಕ್ಟ್ ಮಾಡಬೇಕು. ಇವರು ಟಿಪ್ಪು ಜಯಂತಿ ವಿಡ್ರಾ ಮಾಡ್ಕೊಂಡ್ರು, ಅಲ್ಲಿವರೆಗೂ ಸರಿ ಇತ್ತು. ಬಟ್ ಅದನ್ನ ಅವ್ರ ಪಠ್ಯ ಪುಸ್ತಕದಿಂದ ತೆಗೆದು ಹಾಕ್ತೇವೆ ಅಂದಾಗ ಅದೊಂದೆಲ್ಲ ಇತಿಹಾಸವನ್ನೇ ನಮ್ ಜನಕ್ಕೆ ಓದಿಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇರುವಾಗ ಈಗ ನಿಮ್ಮ ಒತ್ತಾಯ ಏನು ಕಾಂಗ್ರೆಸ್ ನಾಯಕರಿಗೆ? ಅದನ್ನ ರಿಯಾಕ್ಟ್ ಮಾಡಬಾರದು.
ಅಲ್ಲ, ನಿಮ್ಮ ಒತ್ತಾಯ ಏನ್ ಸರ್ ಕಾಂಗ್ರೆಸ್ ನಾಯಕರಿಗೆ? ನಮ್ಮ ಒತ್ತಾಯ ಏನಿಲ್ಲ, ನಮ್ದು ಒಂದು ಅವರಲ್ಲಿ ರಿಕ್ವೆಸ್ಟ್ ಏನಂದ್ರೆ, ಇವತ್ತು ಟಿಪ್ಪು ಜಯಂತಿ ಅವರೊಬ್ರು ಮುಸಲ್ಮಾನ್ ಇರುವುದಕ್ಕೆ ಮಾತ್ರ ಅವ್ರು ಆತರ ಅಪೋಸ್ ಮಾಡ್ತಾರೆ ಹೊರತಾಗಿ ಬೇರೆ ಯಾವ್ದು ಕಾರಣಕ್ಕಲ್ಲ. ಒಂದು ಜನಾಂಗನ ವಿರೋಧ ಮಾಡ್ಲಿಕ್ಕೆ ಬಿಜೆಪಿ ಅವ್ರು ಮಾಡ್ಬೇಕಾದ್ರೆ ಸಂವಿಧಾನ ಎಲ್ಲರಿಗೆ ಸರಿಯಾದ ತಂದೆ ಆದಂತ ಒಂದು ಅಧಿಕಾರ ಕೊಟ್ಟಿದೆ. ಆ ಅಧಿಕಾರದ ಅಡಿ ನಾವು ನಮ್ಮ ಪ್ರೇಯರ್ಗಳನ್ನ ಮಾಡಿದ್ರೆ, ನಾವು ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಯಾರು ಅಡೆತಡೆ ಮಾಡಬಾರದು. ಈಗ ನಿಮ್ಮ ಆಕ್ಷೇಪ ಇರೋದು, ಶಾಕಿರ್ ಸನದಿ ಅವರ ಆಕ್ಷೇಪ ಇರೋದು, ಟಿಪ್ಪು ಜಯಂತಿ ಬಿಟ್ರು ಓಕೆ, ಆದ್ರೆ ಟಿಪ್ಪು ಇತಿಹಾಸವನ್ನ ವಿಚಾರವನ್ನ ಪಠ್ಯಕ್ರಮದಿಂದ ಕೈ ಬಿಡ್ತಿರೋದಕ್ಕೆ ನಿಮ್ಮ ವಿರೋಧ ಅಲ್ವಾ? ಹೌದು ಹೌದು, ನೀವು ಇತಿಹಾಸ ಮಾಡಬಹುದು, ಕ್ರಿಯೇಟ್ ಮಾಡಿದ್ರು ಬಿಜೆಪಿ ಅವರಲ್ಲ. ಇತಿಹಾಸ ಯಾವ್ದೋ ಒಂದು ಇನ್ಸಿಡೆಂಟ್ ನಲ್ಲಿ ಅಥವಾ ಹಿಂದೆ ಏನೋ ಜನ ನಮ್ಗೇನು ಆಳ್ವಿಕೆ ಮಾಡಿದ್ರು, ರಾಜ ಮಹಾರಾಜರು, ಬ್ರಿಟಿಷ್ ಇದ್ರು, ಅವರು ಒಂದು ತಮ್ಮದೇ ಆದಂತ ಒಂದು ಛಾಪ್ ಬಿಟ್ಟು ಹೋಗಿದ್ದಾರೆ. ಆ ಛಾಪನ್ನ ಮುಂಬರುವ ಜನರೇಷನ್ ಗೊತ್ತಾಗ್ಲೇಬೇಕು. ಅದನ್ನ ನೀವು ಅಲ್ಲಿಗೆಳಿಲಿಕ್ಕೆ ಅಥವಾ ಅದನ್ನ ಒಂಥರ ವಿಲೇನ್ ತರ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತಿರಲ್ಲ, ಅದರ ವಿರುದ್ಧ ನಮ್ ಕಾಂಗ್ರೆಸ್ ನಾಯಕರೆಲ್ಲ ಎದ್ದೇಳ್ಬೇಕು, ಅದನ್ನ ವಿರೋಧ ಪಡಿಸ್ಬೇಕು ಅನ್ನೋದೊಂದು ರಿಕ್ವೆಸ್ಟ್. ಈಗ ಇಲ್ಲಿ ಪ್ರಮುಖವಾಗಿ ಟಿಪ್ಪು ಜಯಂತಿ ವಿಚಾರನೇ ಬರ್ದೇ ಹೋಗಿದ್ರೆ ಮೋಸ್ಟ್ ಪ್ರಾಬಬಲಿ ಈ ಒಂದು ಪಠ್ಯಕ್ರಮದಿಂದ ಕೈ ಬಿಡುವಂತ ಚರ್ಚನೆ ಆಗ್ತಿರ್ಲಿಲ್ಲ ಅಂತ ಅನ್ಸಿದ್ಯಾ ನಿಮ್ಗೆ ಯಾವತ್ತಾದ್ರೂ? ಡೆಫಿನೆಟ್ಲಿ, ಯಾಕಂದ್ರೆ ಟಿಪ್ಪು ಜಯಂತಿ ನಾವು ವರ್ಷಾನುಗಟ್ಟಲೆ ಮಾಡ್ತಾ ಬಂದಿದೀವಿ. ಸರ್ಕಾರ ನಾವು ಯಾವಾಗ ಸರ್ಕಾರಕ್ಕೆ ಯಾವಾಗಲೂ ಯಾರು ದುಂಬಾಲ್ ಬೀಳಲಿಲ್ಲ. ಸರ್ಕಾರ ಏನೋ ಒಂದು ಡಿಸ್ಕವರ್ ಮಾಡಿ ನಿಮ್ಮಲ್ಲಿ ವ್ಯಕ್ತಿ ಪೂಜೆಯನ್ನ ಕೂಡ ವಿರೋಧ ಮಾಡ್ತೀರಾ ಅಂತ ಕಾಣಿಸುತ್ತಲ್ವಾ? ಅದು ಇಸ್ಲಾಂದಲ್ಲಿ ಇದೆ, ಜನ್ಮ ದಿನಾಚರಣೆಗಳನ್ನ. ಅದು ಇಸ್ಲಾಂದಲ್ಲಿ ಇದೆ ಅದು. ಬಟ್ ಕೆಲವೊಬ್ರು ತಮ್ಮ ಔಟ್ ಆಫ್ ಕ್ಯೂರಿಯಾಸಿಟಿ ಯಾರೋ ಒಬ್ರು ಬಹಳ ಒಳ್ಳೇದ್ ಕೆಲಸ ಮಾಡಿದ್ದಾರೆ, ಕನ್ನಡಿಗರು ಇದಾರೆ ಅಂತ ಹೇಳಿ ಕರ್ನಾಟಕದವ್ರು ಮಾಡ್ತೇವೆ ಹೊರತಾಗಿ ಈಗ ಮಹಾರಾಜ ಅಕ್ಬರ್ ಇದ್ರು ಅವ್ರು ಮಾಡಂಗಿಲ್ಲ, ಬಾಬರ್ ಇದ್ರು ಅವ್ರು ಮಾಡಂಗಿಲ್ಲ, ಶಹಜಾನ್ ಇದ್ರು ಅವ್ರು ಮಾಡಂಗಿಲ್ಲ. ಇದು ಒಬ್ಬೊಬ್ಬರದ್ದು ಇಂಟ್ರೆಸ್ಟ್ ಮತ್ತೆ ಆಸೆ ಇದೆ. ಎಲ್ಲಾರು ಮಾಡ್ತಾರೆ, ಎಲ್ಲಾರು ವಿರೋಧ ಮಾಡ್ತಾರೆ ಅಂತ ಏನಲ್ಲ. ಬಟ್ ಕೆಲವೊಬ್ರು ಫೀಲಿಂಗ್ ಹರ್ಟ್ಸ್ ಆಗ್ಲಿಕ್ಕೆ ಏನ್ ಬಿಜೆಪಿ ಆಕ್ಟಿವಿಟಿ ಮಾಡ್ತಾ ಇದೆಯಲ್ಲ, ಅದು ಎಲ್ಲ ಒಂಥರ ಖಂಡನೀಯ. ಆ ಖಂಡನೀಯದ ವಿರುದ್ಧ ನಮ್ ಜನ ಧ್ವನಿ ಎತ್ತಬೇಕು ಅಂತ ಹೇಳಿ ನಾನು ಅವ್ರಿಗೆ ಒಂದು ಆಗ್ರಹ ಮಾಡಿ ಪತ್ರ ಬರೆದೆ. ಓಕೆ, ಥ್ಯಾಂಕ್ ಯು ಶಾಕಿರ್ ಸನಿಧಿ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ಸಾಲ ಮಾಡಿದ್ದು ಸಕ್ಕರೆ ಕಾರ್ಖಾನೆ, ಆದ್ರೆ ರೈತರಿಗೆ ನೋಟಿಸ್ ನೀಡಲಾಗಿದೆ. ರೈತರ ಹೆಸರಲ್ಲಿ ಕೋಟಿ ಕೋಟಿ ಸಾಲವನ್ನ ಪಡೆದು ಅನ್ಯಾಯವನ್ನ ಎಸಗಲಾಗಿದೆ. ಮಹಾರಾಷ್ಟ್ರದಿಂದ ಬಂದು ನಮ್ಮ ರೈತರಿಗೆ ದೋಖಾವನ್ನ ಮಾಡಲಾಗಿರುವಂತ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನಾಗಿದೆ ಹಾಗಾದ್ರೆ? ಸಾಲ ಮಾಡಿದ್ದು ಕಾರ್ಖಾನೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನಾಗಿದೆ ಹಾಗಾದ್ರೆ? ಯಾವ ಕಾರಣಕ್ಕೆ 2800 ರೈತರ ಹೆಸರಲ್ಲಿ ಬ್ಯಾಂಕ್ ನಲ್ಲಿ 80 ಕೋಟಿ ರೂಪಾಯಿಯಷ್ಟು ಸಾಲವನ್ನ ಮಾಡಲಾಗಿದೆ. ಹಾವಿನಾಳ ಶುಗರ್ಸ್ ಫ್ಯಾಕ್ಟರಿಯಿಂದ ರೈತರಿಗೆ ಟೋಪಿಯನ್ನ ಹಾಕಲಾಗಿರುವಂತದ್ದು. ಮಹಾರಾಷ್ಟ್ರದ ಎನ್ಸಿಪಿ ಶಾಸಕ ಬಬನರಾವ ಶಿಂದೆ ಫ್ಯಾಕ್ಟರಿ ಇದು ಒಬ್ಬ ರಾಜಕಾರಣಿಗೆ ಸೇರಿದಂತ ಒಂದು ಫ್ಯಾಕ್ಟರಿ ಆಗಿದೆ. ಈ ರಾಜಕಾರಣಿ ಹೆಂಗೆ ಟೋಪಿ ಹಾಕಿದ್ದಾರೆ ಅಂದ್ರೆ ಮುಟ್ ನೋಡ್ಕೊಬೇಕು ಆ ಜನ. ವಿಜಯಪುರದ ಚಡಚಣದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಇದು. ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಬಬನರಾವ್ ಶಿಂದೆ ಮಗ ಪ್ರಣತಿ ರಂಜಿತ್ ಶಿಂದೆ ನಿರ್ದೇಶಕ ಆಗಿದ್ದಾನೆ. ಆದ್ರೆ ಮೋಸವನ್ನ ಮಾಡಿದ್ದಾರೆ ರೈತರಿಗೆ. ರೈತರ ಹೆಸರಲ್ಲಿ 80 ಕೋಟಿ ಸಾಲವನ್ನ ಮಾಡಿಬಿಟ್ಟು ಈಗ ರೈತರಿಗೆ ಆ ಬ್ಯಾಂಕ್ ನೋಟಿಸ್ ಅನ್ನ ನೀಡುವಂತ ಪರಿಸ್ಥಿತಿ ಎದುರಾಗಿದೆ. ಅದು 10 ಜನನೋ 100 ಜನನೋ 200 ಜನನೋ ಅಲ್ಲ, 2800 ಜನ ರೈತರಿಗೆ ಈಗ ಬ್ಯಾಂಕ್ ನೋಟಿಸ್ ಅನ್ನ ಕೊಟ್ಟಿದೆ. ಬೇರೆಸಿದ್ದವ್ರು ಬಂದ್ರಂದ್ರೆ ಪಾಟ್ನೆ ಲೋನ್ ಕ್ಲಿಯರ್ ಮಾಡಿ ಎನ್ಒಸಿ ಕೊಡ್ತಾರೆ ಇವರು. ಸಾಮಾನ್ಯ ಜನ ಏನ್ ಮಾಡ್ಬೇಕು? ಈಗ ನಿಮ್ ಫ್ಯಾಕ್ಟ್ರಿ ಸಿಬ್ಬಂದಿ ಯಾರು ಅವ್ರು ಮೂಲಕರ ಹೇಳಿ ಯಾರದಾರ್ರಿ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಬೇಕು ಮಾಡಬಾರ್ದು. ನಿಮ್ಗೆ ನಾಳೆ ಫ್ಯಾಕ್ಟ್ರಿ ಕಿಲಿ ಹಾಕಿಸ್ತಂದ್ರು ಹಾಕಿಸ್ತೀನಿ. मैं सिक्योरिटी इंचार्ज बोल के इधर काम करता है. जो भी ये लोन के बारे में है ना, वो लोन के बारे में मेरे को जितना मालूम है उतना मैं बात कर रहा है. तो जो 15 नवंबर तक वो पूरा क्लियर होगा, ऐसा बोल के हम पूरा पेपर में स्टेटमेंट दिया है सर. टोटली अभी जितना भी नोटिस आया जो भी है वो 15 नवंबर तक क्लियर हो जाएगा. वो बात नहीं कर सकता. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪ್ರಮೋದ್ ಶ್ರೀಶೈಲ ಮಠ ರೈತರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಮೋದ್ ಅವರ ಏನಾಗಿರೋದು ಇದ್ರಲ್ಲಿ 80 ಕೋಟಿ ಸಾಲ ಹೇಗ್ ಮಾಡಿದ್ರು ಅಂತ? ನಮಸ್ತೆ ಸರ್. ಹೇಳಿ. ಅದೇ ಸರ್, ಅವರು ಬ್ಯಾಂಕ್ ಆಫ್ ಇಂಡಿಯಾ ಬಂತು, ಮಹಾರಾಷ್ಟ್ರದೊಳಗೆ ಒಂದು ಬ್ಯಾಂಕ್ ಬರ್ತದ್ರಿ. ಓಕೆ. ಆ ಬ್ಯಾಂಕ್ ನಮಗೊಂದು ಲೀಗಲ್ ನೋಟಿಸ್ ಕೊಟ್ಟು ಕಳ್ಸ್ಯಾರ್ರಿ.
ಸಾಧಾರಣ 2820ಕ್ಕಿಂತ ಹೆಚ್ಚಿನ ಜನ ರೈತರಿಗೆ ನೋಟಿಸ್ ಬಂದವ್ರಿ. ಇವಾಗ ಇವ್ರು 3 ವರ್ಷ ಹಿಂದೆ ಯಾರ್ದು ಕಬ್ಬು ಇರಲ್ಲ, ಯಾರ್ದು ಶೇರ್ ಇರಲ್ಲಲ್ರಿ ಶುಗರ್ ಫ್ಯಾಕ್ಟ್ರಿ ಒಳಗ, ಅಂತವ್ರದ್ದು ಇವ್ರು ರೊಕ್ಕ ಎತ್ತಾರ್ರಿ. ಅದೇ ಹೆಂಗೆ ಅಂತ ಮ್ಯಾನೇಜರ್ ದೊಡ್ಡ ಫ್ರಾಡ್ ಮಾಡ್ಯಾರ್ರಿ ಅಲ್ಲಿ. ಅಲ್ಲ ಪ್ರಮೋದ್ ಅವ್ರೆ, ಈಗ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಬೇಕು ಅಂದ್ರೆ ನಾವೇನಾದ್ರೂ ಒಂದು ಪಾಣಿನೋ ಏನಾದ್ರೂ ಕೊಟ್ಟಿರ್ಬೇಕಲ್ವಾ? ಹಾ ಸರ್, ಏನ್ ಸಮಸ್ಯೆ ಆಗ್ಯದ ಗೊತ್ತೇನ್ ಸರ್ ಇವ್ರು? ಹೇಳಿ. ಕರೀತಾರ್ರಿ ಅವರು. ಇನ್ನೊಂದ್ಸಲ ಏರಿಯಾ ವೈಸ್ ಇರ್ತಾರಲ್ಲ ಸರ್, ಸ್ಲಿಪ್ ಬಾಯ್ಸ್ ಅಂತ ಕರೀತಾರಲ್ರಿ. ಓಕೆ. ಅವ್ರು ಬಂದ್ಬಿಟ್ಟು ಮನೆಗೆ ಪೋರ್ಟೇಬಲಿ ಒಂದು ಉತ್ತಾರಿ ಆಮೇಲೆ ಆಧಾರ್ ಕಾರ್ಡು ವೋಟರ್ ಐಡಿ ತಗೊಂಡ್ ಹೋಗ್ಯಾರ್ರಿ. ಬಟ್ ಅವನ್ನ ಫ್ಯಾಕ್ಟ್ರಿಲಿಂದ ಫ್ರೀ ಆಗಿ ನಿಮ್ಗೆ ಡ್ರಿಪ್ ಗೊಬ್ಬರ ಕೊಡ್ತೀವಿ ಅಂತ ತಿಳ್ಕೊಂಡು ಪೋರ್ಟೇಬಲ್ ಕಲೆಕ್ಟ್ ಮಾಡ್ಕೊಂಡು ಒಯ್ದಾರ್ರಿ ಅವನ್ನ. ಅದಕ್ಕೆ ಈಗ ಅವನ್ನ ಒಯ್ದು ಏನ್ ಮಾಡ್ಯಾರ್ರಿ, 3 ವರ್ಷಕ್ಕೆ ಅವ್ರ ಅಕೌಂಟ್ ತಗದಾರ್ರಿ. ಅಲ್ಲ ನೀವೀಗ ಸುಮ್ನೆ ಬಿಟ್ಟಿದ್ದೀರೇನ್ರಿ ಈ ಫ್ಯಾಕ್ಟ್ರಿ ಮಾಲೀಕನ್ನ? ಪ್ರಮೋದ್ ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲ ಫ್ಯಾಕ್ಟ್ರಿ ಮಾಲೀಕನ್ ಏನ್ ಕೇಳಲಿಲ್ವಾ ನೀವು? ಸರ್ ಅವ್ರು ಯಾರು ಸಂಪರ್ಕ ಸರ್, ಅವ್ರು ಯಾರೋ ಕೆಳಗಿನವ್ರು ಅವ್ರು ಇವ್ರು ವಾಚ್ಮ್ಯಾನ್ ಅವ್ರು ಇವ್ರು ಅಷ್ಟೇ ಇರ್ತಾರ ಸರ್, ಫ್ಯಾಕ್ಟ್ರಿ ಒಳಗೆ ಯಾರು ಇರಲ್ರಿ. ಈಗ ಮ್ಯಾನೇಜರ್ ಯಾರು ಇಲ್ಲ ಹಂಗಾದ್ರೆ? ಹಾ ಸರ್, ಯಾರೊಬ್ರು ಇಲ್ಲ ಸರ್ ಅಲ್ಲಿ. ಮತ್ ಏನ್ ಕತೆ, ಇವಾಗ ಏನ್ ಮಾಡ್ತೀರಾ? ನೋಟಿಸ್ ಕೊಟ್ಟಿದಾರಲ್ಲ ಸರ್, ನಮ್ ಊರ್ ಕಡೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾರ, ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಾರ್ರಿ. ಯಾವಾಗ ನೋಟಿಸ್ ಬಂದಿದ್ ನಿಮ್ಗೆ? ನೋಟಿಸ್ ಬಂದಿದ್ದು 6-9ನೇ ತಾರೀಕಿಗೆ ಬಂದದ್ರಿ. 6-9 ಈಗ ಆಲ್ರೆಡಿ 2 ತಿಂಗಳಾಯ್ತು. ಹಾ ಸರ್, ಹಾ ಸರ್. ನವೆಂಬರ್ ಮತ್ತೇನಾದ್ರು ಬಂದಿದ್ರಾ ಬ್ಯಾಂಕ್ ಅವರು? ಸರ್ ಮತ್ತೇನಾದ್ರು ಬಂದಿದ್ರಾ ಬ್ಯಾಂಕ್ ಅವರು? ಹಾ ಬಂದಿದ್ರು ಸರ್. ಅವರು ಹೈಯರ್ ಅಥಾರಿಟಿ ಟೀಮ್ ಕೆಲವೊಂದಿಷ್ಟು ಜನ RBIಗೂ ಕಂಪ್ಲೇಂಟ್ ಮಾಡಿದಿವ್ರಿ ಅದನ್ನ. ಅವ್ರು ಎನ್ಕ್ವೈರಿ ಸಂಬಂಧ ಬಂದ್ ಹೋಗ್ಯಾರ್ರಿ. ಬಂದ್ ಹೋಗ್ಯಾರ ಸರ. ಇನ್ನೇನು ಎಷ್ಟೋ ಜನ ವಿಧವೆಯರ್ ಅದಾರ, ಆಮೇಲೆ ಎಷ್ಟೋ ಜನ ಅವ್ರದ್ದು ಡೋಲ ಇಂಥವ್ ಏನ್ ಬರೋ ಇರ್ತಾವಲ್ರಿ, ಅವೆಲ್ಲ ಅಲ್ಲಿ ಹೋಗಿ ಮಹಾರಾಷ್ಟ್ರ ಬ್ಯಾಂಕ್ ನಾಗ ಜಮಾ ಆಗ್ಯಾವ್ರಿ. ಓಕೆ ಓಕೆ, ನೋಡೋಣ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಪ್ರಮೋದ್ ಶ್ರೀಶೈಲ ಮಠ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. ಮೆಂಟೋ ಆಸ್ಪತ್ರೆಯಲ್ಲಿ ನಡೆದಿದ್ದಂತ ದುರ್ಘಟನೆ ಖಂಡಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡೋದು ಬಿಟ್ಟು ಆಸ್ಪತ್ರೆಗೆ ನುಗ್ಗಿ ನಿನ್ನೆ ಗಲಾಟೆ ಮಾಡಿದ್ರು. ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆಯನ್ನು ಮಾಡಿದಂತ ಆರೋಪವೂ ಕೂಡ ಕೇಳಿ ಬಂದಿತ್ತು. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಕರವೇ ಕಾರ್ಯಕರ್ತರ ವರ್ತನೆಯನ್ನ ಖಂಡಿಸಿ ಮೆಂಟೋ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. OPD ತುರ್ತು ಚಿಕಿತ್ಸೆಯನ್ನ ನೀಡ್ತಿದ್ದು ರೋಗಿಗಳಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಕೂಡ ಹೋರಾಟ ಬಿಡದಿರುವುದಕ್ಕೆ ವೈದ್ಯರು ಪಟ್ಟನ್ನ ಹಿಡಿದಿದ್ದಾರೆ. ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಥಾಮಸ್, ಪ್ರತಿಭಟನೆ ಯಾವ ರೀತಿಯಾಗಿ ನಡೀತಾ ಇದೆ ಈಗ? ಪ್ರತಿಭಟನೆ ತುಂಬಾ ಬಿರುಸಿನಿಂದ ನಡೀತಾ ಇದೆ. ಪೃಥ್ವಿ, ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಮುಖಂಡರುಗಳು, ಅದೇ ರೀತಿ ಕಾರ್ಯಕರ್ತರು ವೈದ್ಯರ ಮೇಲೆ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪವನ್ನು ಇಟ್ಕೊಂಡೇನು ಮಿಂಟೋ ಆಸ್ಪತ್ರೆಯ ವೈದ್ಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಪ್ರೊಟೆಸ್ಟ್ ಒಂದು ರೀತಿ ಬಿರುಸಿನಿಂದ ಸಾಕ್ತಾ ಇದೆ ಅಂತಾನೆ ಹೇಳ್ಬೋದು. ನಾವು ತೋರಿಸ್ತಾ ಇದೀವಿ, ವೈದ್ಯರು ಸಂಪೂರ್ಣವಾಗಿ ಜೂನಿಯರ್ ವೈದ್ಯರುಗಳ ಮೇಲೆ ಏನು ಹಲ್ಲೆ ನಡೆದಿದೆ, ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸೇವೆಗಳನ್ನು ಹೊರತುಪಡಿಸಿ ಉಳಿದಂತ ಎಲ್ಲಾ ಸೇವೆಗಳನ್ನು ಈಗಾಗಲೇ ರದ್ದುಪಡಿಸಿ ತಮ್ಮ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಅಂತ ಕಾರ್ಯಕರ್ತರ ಮೇಲೆ ಒಂದು ಸರಿಯಾದ ರೀತಿಯಾದ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನುವಂಥ ಬಿಗಿಪಟ್ಟನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರೋದ್ರಿಂದಾಗಿ ಒಂದಷ್ಟು ವೈದ್ಯಕೀಯ ಸೇವೆಗಳ ಮೇಲೆ ಒಂದಷ್ಟು ವ್ಯತಿರಿಕ್ತವಾದ ಪರಿಣಾಮ ಉಂಟಾಗಿರೋದು ಕೂಡ ನೋಡ್ತಾ ಇದ್ದೀವಿ. ವೈದ್ಯರುಗಳು ಯಾವುದೇ ಕಾರಣಕ್ಕೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ವಾದಲ್ಲಿ ನಾವು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿ. ಯಾಕಂತಂದ್ರೆ ಆಸ್ಪತ್ರೆಯ ಪ್ರಮುಖರು ಈಗಾಗಲೇ ಇವರನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಒಂದು ಮನವೊಲಿಕೆಗೆ ಯಾವುದೇ ರೀತಿಯಲ್ಲೂ ಕೂಡ ಸೊಪ್ಪಾಕಿಲ್ಲ. ಆ ಹಿನ್ನೆಲೆಯಲ್ಲಿ ಹೋರಾಟ ಕ್ಷಣಕ್ಕೂ ಬಿರುಸಿನಿಂದ ಕೂಡ್ತಾ ಇದೆ. ನಮ್ಮ ಜೊತೆಗೆ ಇದೆಲ್ಲದರ ಹೋರಾಟದ ಸ್ವರೂಪದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ಒಂದು ಹೋರಾಟದ ಮುಂಚೂಣಿ ವಹಿಸಿರುವಂತಹ ವೈದ್ಯರೊಬ್ಬರು ಇದ್ದಾರೆ. ಆಕ್ಚುಲಿ ನಿಮ್ಮ ಇದು ಮಾಡ್ತಿರೋದ್ರಿಂದಾಗಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಕೂಡ ಗೊತ್ತು. ಒಂದು ಅವ್ರ ವಿರುದ್ಧ
ಕಾನೂನಾತ್ಮಕವಾಗಿ ಕ್ರಮ ಆಗೋದಾಗ್ತಾ ಇರ್ತದೆ. ಅದು ತಮ್ಮ ಬಿಗಿಪಟ್ಟೇನು? ನಮ್ದು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಇನ್ನೂ FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ, ಏನೂ ಆಗಿಲ್ಲ. ಅಂಡ್ ನಮ್ಗೆ ಸೆಕ್ಯೂರಿಟಿ ಬೇಕು. ಪ್ರತಿ ಟೈಮ್ ಇದೇ ಆಗುತ್ತೆ, ಮತ್ತೆ ನಾವ್ ಈ ರೀತಿ ಪ್ರೊಟೆಸ್ಟ್ ಮಾಡ್ತೀವಿ, ಏನೂ ಆಗೋದಿಲ್ಲ. ಅಲ್ಲಿ 3 months ಬ್ಯಾಕ್ ಕೋಲ್ಕತ್ತಾದಲ್ಲಿ ಒಬ್ಬ ವಿದ್ಯಾರ್ಥಿ ಆಗಿ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿದೆ, ಅವ್ರು ಹೊಡೆದಿರೋ ಬ್ರೈನ್ ಹೆಮರೇಜ್ ಆಗಿ. ಸೊ ಇದೇ ರೀತಿ ಎಲ್ಲರೂ ಬಂದು ಅಟ್ಯಾಕ್ ಮಾಡ್ತಿದ್ರೆ ನಮ್ಗೆ ಪ್ರತಿ ಸಲ ಇದೇ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಅನುಭವ ಹಿಂದೆ ಕೂಡ ಆಗಿದೆ? ಹೌದು ಆಗಿದೆ. ಯಾವ ಡೈಲಿ ಆಗುತ್ತೆ, ಡೈಲಿ ಸ್ಮಾಲ್ ಇನ್ಸಿಡೆಂಟ್ಸ್ ಆಗುತ್ತೆ. ಬಂದು ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವರೇ ಎಲ್ಲರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಾವು ಕೆಲಸ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಸೆಕ್ಯೂರಿಟಿ ಬೇಕು. ಅಂಡರ್ 30 ಪರ್ಸನ್ ಹಾಸ್ಪಿಟಲ್ ಒಳಗಡೆ ಎಂಟ್ರಿ ಆಗಬಾರ್ದು. ಪೇಷಂಟ್ ಅಟೆಂಡರ್ಸ್. ನಿನ್ನೆ ಅಲ್ಲೆಗೂ ಒಂದು ಕಾರಣ, ನೀವು ಕನ್ನಡ ಮಾತಾಡ್ತಿಲ್ಲ ಸಾಕಷ್ಟು ಜನ. ಅದು ನಮ್ಗೆ ಕಾರಣ ಗೊತ್ತಿಲ್ಲ, ಕರೆಕ್ಟ್ ಆಗಿ ಕಾರಣ ಗೊತ್ತಿಲ್ಲ. ಒಬ್ಬ ಯಾರೇ ಆಗ್ಲಿ, ಯಾವ ಭಾಷೆ ಆಗ್ಲಿ, ವೈದ್ಯ ವಿದ್ಯಾರ್ಥಿ ಇದಾರೆ, ಈಗ ಪೇಷಂಟ್ಸ್ ಕನ್ನಡ ಅವ್ರು ಬರ್ತಾರೆ, ಮಲಯಾಳಂ ಅವ್ರು ಬರ್ತಾರೆ, ಅವ್ರಿಗಂತೇಳಿ ನಾವು ಫೋರ್ಸ್ ಮಾಡಿದಿರಕ್ ಆಗೋದಿಲ್ಲ. ಬಟ್ ಇಲ್ಲಿ ಮಲಯಾಳಿ ಸ್ಟೂಡೆಂಟ್ ಆದ್ರೂ ಅವ್ರು ಕನ್ನಡ ಮಾತಾಡ್ತಾರೆ, ಅವರು ಕನ್ನಡ ಕ್ಲೀನ್ ಆಗಿ ಬರುತ್ತೆ. ಅವರು ನಿಮ್ಮ ಹತ್ರ ನಾವು ಮಾತಾಡೋದಿಲ್ಲ, ನಾವು ಪೇಷಂಟ್ ಹತ್ರ ಮಾತಾಡ್ತೀವಿ ಅಂದಿದ್ದಕ್ಕೆ ಅವ್ರು ಅದಕ್ಕೆ ನೀವು ಕನ್ನಡ ಮಾತಾಡಲ್ಲ ಅಂತ ಹೇಳಿದ್ರೆ ಅಂತೇಳಿ ಈ ರೀತಿ ರೂಪಾವೇಶ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್, ಇಲ್ಲಿ ಎಲ್ಲರೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸೇ ಜಾಸ್ತಿ ಜನ ಇದ್ದಾರೆ. ನಾವೆಲ್ಲ ಅಪ್ಪಟ ಕನ್ನಡಿಗರು. ನಮ್ಮ ಕಾಲೇಜಲ್ಲೂ ಕನ್ನಡ ರಾಜ್ಯೋತ್ಸವ ಎಲ್ಲ ಆಚರಿಸ್ತೇವೆ, ಕನ್ನಡ ಕ್ಲಾಸಸ್ ನಡ್ತೀವಿ. ಬೇರೆ ಕಡೆಯಿಂದ ಬಂದು ಅದು ವಿದ್ಯಾರ್ಥಿನಿ, ಅವರು ವಿದ್ಯಾರ್ಥಿನಿ ಮೇಲೆ, ಅದು ವೈದ್ಯ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡೋದು. ಹೆಣ್ಣು ಮಗಳು 40 ಜನ ಬಂದು ಒಬ್ಬ ವಿದ್ಯಾರ್ಥಿನಿ ಮೇಲೆ ಹಲ್ಲೆ, ಚಿಕಿತ್ಸೆ ನೀಡೋದ್ರೊಳಗೂ ನಿರ್ಲಕ್ಷ್ಯ ಮಾಡಿದ್ರೇನೋ ಅಂತ ಆರೋಪ. ಯಾವುದು ಏನು ನೆಗ್ಲಿಜೆನ್ಸ್ ಇದೆ? ನಾವು ನೆಗ್ಲಿಜೆನ್ಸ್ ಇದ್ರೆ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ ಅಲ್ವಾ? ಏನು ನೆಗ್ಲಿಜೆನ್ಸ್ ಇಲ್ಲ ನಮ್ಮ ಕಡೆಯಿಂದ. ಅವ್ರು ಯಾವ ರೀಸನ್ ಇಂದ ಬಂದಿರೋ ನಮಗೂ ಗೊತ್ತಿಲ್ಲ ಇನ್ನು. ಈ ರೀತಿ ಇದು ಸೆಕೆಂಡ್ ಇನ್ಸಿಡೆಂಟ್ ಈ ರೀತಿ ಆಗ್ತಿರೋದು. ನಾವೇನ್ ಹೇಳ್ತೀರ, ನಮ್ಗೊಂದು ಸೆಕ್ಯೂರಿಟಿ ಕೊಡಿ, ನಾವು ವರ್ಕ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆ. ಬಿಗಿಪಟ್ಟು ಯಾರು ಅಸಾಲ್ಟ್ ಮಾಡಿದಾರೋ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಅಂಡ್ ನಮ್ಗೆ ಸೆಕ್ಯೂರಿಟಿ ಬೇಕು. ಸೇವೆ OPD ಸೇವೆ ಕ್ಲೋಸ್, ನಾವು ಎಮರ್ಜೆನ್ಸಿ ಸೇವೆ ಮಾತ್ರ ಕೊಡ್ತಿದ್ದೇವೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು. ಅಲ್ಲದ ಜೊತೆಗೆ ಇಲ್ಲಿ ಕೆಲಸ ಮಾಡುವಂತ ವೈದ್ಯರಿಗೆ ಒಂದು ಸೂಕ್ತ ಭದ್ರತೆ ಮತ್ತೆ ರಕ್ಷಣೆ ಸಿಗಬೇಕು ಅನ್ನುವಂಥದ್ದು ಒಟ್ಟಾರೆ ಮುಷ್ಕರ ನಿರತ ವೈದ್ಯರ ಆಗ್ರಹವಾಗಿದೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.